ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಬೋಗಸ್ ಬಿಪಿಎಲ್ ಕಾರ್ಡುದಾರರಿಗೆ ಕತ್ತರಿ. 4.80 ಲಕ್ಷ ಹೆಸರು ಈಗಾಗಲೇ ಡಿಲೀಟ್ ಆಗಿರುವಂಥದ್ದು. ಸರ್ಕಾರದ ಏನು ಬಿಪಿಎಲ್ ಪಡಿತರ ಚೀಟಿಗಳನ್ನು ಈಗಾಗಲೇ ಪರಿಶೀಲಿಸೋಕೆ ಈಗ ಸರ್ಕಾರ ಕೆಲವೊಂದು ಮಾನದಂಡಗಳನ್ನು ತಂದಿದ್ದಾರೆ. ಮಾನದಂಡಗಳನ್ನು ನೀವೇನಾದರೂ ಉಲ್ಲಂಘನೆ ಮಾಡಿದರೆ, ಬಡವರ ಹಕ್ಕುಗಳನ್ನು ನೀವೇನಾದರೂ ಕಸಿದುಕೊಂಡ್ರೆ ಇನ್ನು ಮುಂದೆ ನಿಮಗೆ ನಿಮ್ಮ ಬಿಪಿಎಲ್ ಕಾರ್ಡ್ಗೆ ಕತ್ತರಿ ಬೀಳುತ್ತೆ. ಇನ್ನು ಈ ಒಂದೇ ತಿಂಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ಈಗಾಗಲೇ ರದ್ದುಗೊಂಡಿರುವಂಥದ್ದು. 4.80 ಲಕ್ಷ ಫಲಾನುಭವಿಗಳ ಹೆಸರು ಕೂಡ ಈಗಾಗಲೇ ಡಿಲೀಟ್ ಆಗಿದೆ. ಎಸ್ ಪ್ರಿಯ ವೀಕ್ಷಕರೇ, ಇದೀಗ ನಕಲಿ ಹಾಗೂ ಅನರ್ಹ ಕಾರ್ಡುದಾರರಿಗೆ ಸರ್ಕಾರದಿಂದ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅನರ್ಹ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಾ ಇದ್ದಂತಹ ಅವರಿಗೆ ಈಗ ಕತ್ತರಿ ಬೀಳುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಮಾನದಂಡಗಳನ್ನು ನೀವೇನಾದರೂ ಉಲ್ಲಂಘನೆ ಮಾಡಿದರೆ ನಿಮ್ಮ ಕಾರ್ಡ್ಗಳನ್ನು ರದ್ದಾಗೋದು ಯಾವುದೇ ಅನುಮಾನವೇ ಇಲ್ಲ. ಇನ್ನು 2 ಲಕ್ಷ ಬಿ ಪಿ ಎಲ್ ಕಾರ್ಡುದಾರರು ಏನು ಮಾನದಂಡನೆಗಳನ್ನು ಇವರು ಉಲ್ಲಂಘನೆ ಮಾಡಿದ್ರಲ್ಲ, ಅವರಿಗೆ ಈಗ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಇನ್ನು ಅವರನ್ನು APL ಕಾರ್ಡ್ಗೆ ಒಂದು ಪರಿವರ್ತಿಸಿ ಈ ಮೂಲಕ ಸುಮಾರು 4.80 ಲಕ್ಷ ಅಧಿಕ ಸದಸ್ಯರ ಹೆಸರುಗಳನ್ನು ಈಗ ಡಿಲೀಟನ್ನು ಮಾಡಲಾಗಿದೆ. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಚಾಲ್ತಿ ಇರುವಂತಹ ಪಡಿತರ ಚೀಟಿಗಳ ಪೈಕಿ ನಾನಾ ಕಾರಣಗಳಿಂದ 7.76 ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿಗಳನ್ನು ಅನರ್ಹ ಎಂದು ಕೇಂದ್ರ ಸರ್ಕಾರ ಗುರುತಿಸಲಾಗಿದೆ. ಇನ್ನು ರಾಜ್ಯ ಸರ್ಕಾರ ಮತ್ತು ಕುಟುಂಬದ ತಂತ್ರಾಂಶದ ಪ್ರಕಾರ 13.87 ಲಕ್ಷಕ್ಕೂ ಅಧಿಕ ಅನರ್ಹ ಪಡಿತರ ಚೀಟಿಗಳಿವೆ. ಹೀಗಾಗಿ ನಿರಂತರ ಪ್ರಕ್ರಿಯೆಗಳ ಮೂಲಕ ಇವುಗಳಲ್ಲಿ ಹಂತ ಹಂತವಾಗಿ ರದ್ದುಪಡಿಸುವ ಕಾರ್ಯ ಇನ್ನು ಮುಂದೆ ಮುಂದುವರಿಯುತ್ತೆ ಅಂತ ಈಗಾಗಲೇ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅನರ್ಹ BPL ಕಾರ್ಡುಗಳನ್ನು ರದ್ದತಿಯಿಂದ ಯಾರ್ಯಾರು ಯೋಜನೆ ಪಡೆದುಕೊಂಡಿದ್ರಲ್ಲ ಎಲ್ಲ ಫಲಾನುಭವಿಗಳು, ಅವರ ಸಂಖ್ಯೆಯೂ ಕೂಡ ಇನ್ನು ಮುಂದೆ ಕಡಿಮೆ ಆಗುತ್ತೆ. ಅನರ್ಹರಿಂದ BPL ಕಾರ್ಡ್ಗಳನ್ನು BPLಗೆ ಏನು ಪರಿವರ್ತನೆ ಮಾಡಲಾಗಿತ್ತಲ್ಲ, ಅನರ್ಹರಿಂದ ನಾನಾ ಕಾರಣಗಳಿಂದ ಈಗ BPL ಕಾರ್ಡ್ಗಳನ್ನು ರದ್ದುಗೊಂಡಿರುವಂಥದ್ದು. ಅಂಥವ್ರಿಗೆ ಈಗ BPL ಪಡಿತರ ಚೀಟಿಗಳನ್ನು ಮತ್ತೆ ಪಡೆಯಲು 45 ದಿನ ಒಳಗಡೆ ಅಗತ್ಯವಾದಂತಹ ದಾಖಲೆಗಳನ್ನು ನೀವು ಸಂಬಂಧಪಟ್ಟಂತೆ ನಿಮ್ಮ ತಾಲೂಕಿನ ತಹಸೀಲ್ದಾರ್ಗಳಿಗೆ ನೀವು ಮನವಿಯನ್ನು ಕೊಡಬೇಕಾಗುತ್ತೆ. ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ BPL ಕಾರ್ಡ್ ಚೀಟಿ ಹೊಂದಲು ಅರ್ಹರಾಗಿದ್ದರೆ, ಏನು ಎಲಿಜಿಬಲ್ ಇದ್ದರೆ ಅಂಥವ್ರಿಗೆ ನೀವು BPL ಪಡಿತರಿಗೆ ಮರು ಸ್ಥಾಪಿಸುವ ಒಂದು ಅವಕಾಶವನ್ನು ಈಗ ಸರ್ಕಾರ ಮಾಡಿಕೊಡ್ತಾ ಇರುವಂಥದ್ದು. ಇನ್ನು ಹೊರ ರಾಜ್ಯಗಳಲ್ಲಿ ಅಧಿಕ ಕಾರ್ಡ್ಗಳನ್ನು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಡಿಸಿದ್ದು ಮತ್ತು ಏನು ಇಲ್ಲಿ ಅಂತಾರಾಜ್ಯದಿಂದ ಬಂದಂಥವ್ರು ಏನಿದ್ರಲ್ಲ ಅವ್ರ ಪೈಕಿ 57,854 ಮಂದಿ ನಕಲಿ BPL ಕಾರ್ಡನ್ನು ಹೊಂದಿದ್ರು ಅಂತ ಗೊತ್ತಾಗಿದೆ. ಈ ಎಲ್ಲ ಬೋಗಸ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ಪಡಿತರ ಸೋರಿಕೆ ತಡೆಯುವ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶದಿಂದ ಈಗ ಇಲಾಖೆಯ ರೇಷನ್ ಕಾರ್ಡ್ ಜೋಡಿಸುವಾಗ KYC ಕಡ್ಡಾಯ ಅಂತ ಈಗಾಗಲೇ ಸರ್ಕಾರ ಮಾಡಿರುವಂಥದ್ದು. ಈ ಪೈಕಿ 75% ಕಾರ್ಡುದಾರರಿಗೆ KYC ಮತ್ತು ಪಡಿತರ ಚೀಟಿಯನ್ನು ಹೊಂದಿರುವಂತಹ ಕುಟುಂಬಗಳಿಗೆ ಕಡ್ಡಾಯವಾಗಿ KYC ಮಾಡಿಸಬೇಕೆಂದು ಈಗಾಗಲೇ ಇಲಾಖೆ ಸುತ್ತೋಲೆಯನ್ನು ಈಗಾಗಲೇ ಹೊರಡಿಸಿದೆ. ಇದುವರೆಗೂ 6,16,196 ಕಾರ್ಡ್ಗಳ ಪೈಕಿ KYC ಈಗಾಗಲೇ ಮಾಡಿಸಿಲ್ಲ. ಇನ್ನು ಕಾರ್ಡ್ನಲ್ಲಿ ಹೆಸರು ಏನು ತೆಗೆಸಿದ್ರಲ್ಲ ಅಂಥವ್ರಿಗೆ ಇತ್ತಲ್ಲ, ಅವ್ರಿಗೆ ದಂಡಾಸ್ತ್ರವನ್ನು ಕೂಡ ಈಗಾಗಲೇ ಪ್ರಯೋಗ ಮಾಡೋಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿರುವಂಥದ್ದು. ಅನರ್ಹ ಕಾರ್ಡುದಾರಿಗೆ ಪತ್ತೆ ಮಾಡೋದು ಹಾಗಾದರೆ ಹೇಗೆ ಅಂತಂತಂದರೆ, ಏನು ನೀವು ಬ್ಯಾಂಕ್ನಲ್ಲಿ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಸಲ್ಲಿಸಿದಂತಹ ಕೆಲವೊಂದು ಆದಾಯ ಇನ್ಕಮ್ ಟ್ಯಾಕ್ಸ್ ಏನು ಟ್ಯಾಕ್ಸ್ನ ಒಂದು ಪಾವತಿ ಮಾಡಿರ್ತೀರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನು ದೃಢೀಕರಣ ಮಾಡಿಸಿ ಕೊಡ್ತಿರಲ್ವ, ಆ ವೇಳೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಕುಟುಂಬದ ಗುರುತಿನ ಚೀಟಿ, ಒಂದು ಸದಸ್ಯರ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವನ್ನೆಲ್ಲವನ್ನು ಕೂಡ ಕುಟುಂಬದ ತಂತ್ರಾಂಶಗಳನ್ನು ಪರೀಕ್ಷಿಸಿದಾಗ ತೆರಿಗೆ ಪಾವತಿಸ್ತಾ ಇದ್ದಂಥವ್ರಿಗೆ ಈಗ ಪತ್ತೆ ಮಾಡಿ ಅಂಥವ್ರನ್ನ ಅನರ್ಹರನ್ನಾಗಿ ಈಗಾಗಲೇ ಮಾಡಿದ್ದಾರೆ. ಒಂದು ತಿಂಗಳಿಗೆ 2 ಲಕ್ಷ BPL ಕಾರ್ಡ್ಗಳನ್ನು ಈಗ APLಗೆ ಪರಿವರ್ತಿಸಲಾಗಿದೆ. ಅನರ್ಹ ಕಾರ್ಡ್ಗಳನ್ನು ಈಗ ರದ್ದುಪಡಿಸುವುದು ಮತ್ತು ಹಾಗೂ ಪಟ್ಟಿಯಿಂದ ಕೈ ಬಿಡುವ ಒಂದು ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯಲಿದೆ. ಆದರೆ ಅರ್ಹರಿಗೆ ಏನು ವಂಚನೆ ಆಗ್ತಾ ಇತ್ತಲ್ಲ ಅಂಥವ್ರಿಗೆ ಕಾರ್ಡ್ಗಳಿಗೆ ಅರ್ಹರಿದ್ದಾರೆ ಅಂತ ಅಂಥವ್ರಿಗೂ ಕೂಡ ಈಗ ಸರ್ಕಾರ ಕತ್ತರಿ ಹಾಕುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗ ಒಂದು ತಂದಿರುವಂಥದ್ದು. ಇನ್ನು ಕೆಲವೊಂದು ಏನಂತಂದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇತ್ತಲ್ಲ, ಏನು ಕೃಷಿ ಭೂಮಿ ಹೊಂದಿರತಕ್ಕಂಥ ಇತ್ಯಾದಿಗಳೇನಿದ್ರಲ್ಲ ಅಂಥವ್ರಿಗೂ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಈಗ ಅವ್ರನ್ನ ಪರಿಶೀಲನೆಗೆ ಒಳಪಡಿಸಿ ನ್ಯಾಯಬೆಲೆ ಅಂಗಡಿಗಳಿಗೆ ರವಾನಿಸಲಾಗ್ತದೆ. ಈ ಪಟ್ಟಿ ನ್ಯಾಯಬೆಲೆ ಅಂಗಡಿಗಳಿಗೆ ತಲುಪಿಸಿದ ಕೂಡಲೇ
ಏನು ಉದ್ಯೋಗಸ್ಥರಿದ್ರಲ್ಲ, ತೆರಿಗೆ ಕಟ್ಟಿದಂಥವ್ರಿಗೂ ಕೂಡ ಇಂಥವ್ರಿಗೆ ಸದಸ್ಯರ ಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ಈಗ ಡಿಲೀಟ್ ಮಾಡುವಂತೆ ಕೋರಿ ಅರ್ಜಿಗಳನ್ನು ಈಗ ಸಲ್ಲಿಸಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಗೊತ್ತಾಗ್ತಾ ಇರುತ್ತದೆ. ಇನ್ನು ರೇಷನ್ ಪಡೆದಂಥವರು ಕೂಡ ಇಂತಹ ಒಂದು ಸದಸ್ಯರನ್ನು ಈವರೆಗೂ ರೇಷನ್ ಏನು ಪರ್ಯಾಯ ಒಂದು ಪಡೆದುಕೊಂಡಿದ್ರಲ್ಲ ಅಂಥವ್ರಿಗೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ರಾಜ್ಯ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಕೈಗೊಳ್ಳೋಕೆ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು. ಇನ್ನು ಆಹಾರ ಇಲಾಖೆ ನಿರ್ಧರಿಸಿದಂತಹ ಏನು ಈ ಕುಟುಂಬ ಮತ್ತು ಈ ಒಂದು ತೀರ್ಮಾನ ಇದೆಯಲ್ಲ, ಕುಟುಂಬದ ಸದಸ್ಯರು ಮತ್ತು ಆರ್ಥಿಕವಾಗಿ ಸಬಲೀಕರಣ ಒಂದು ಸಮರ್ಥರಾಗಿದ್ದಂಥವ್ರಿಗೆ ಅಂಥವ್ರಿಗೆ ಆಧಾರ್ ಮತ್ತು ಅಂಥವ್ರಿಗೆ ಏನು ಬಡವರಿಗೆ ಏನು ಇವರು BPL ಕಾರ್ಡ್ ಮತ್ತು ಈ ನಡುವೆ ಅನರ್ಹ BPL ಕಾರ್ಡ್ಗಳಿಗೆ ಪತ್ತೆ ಹಚ್ಚಿ ಏನು ತೆರಿಗೆ ಪಾವತಿಸ್ತಾ ಇದ್ದಂತಲ್ಲ ಅಂಥವ್ರಿಗೆ ಒಂದು ಮಾನದಂಡಕ್ಕೆ ಏನು ವಿರುದ್ಧವಾಗಿದ್ದಂಥವ್ರಿಗೆ ಇವರಿಗೆ ಈಗ ಸರ್ಕಾರ ಈಗಾಗಲೇ ಕಡಿವಾಣ ಹಾಕೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಏನೋ ಬಡವರ ಪಾಲಿಗೆ ಪಡಿತರ ಚೀಟಿಯನ್ನು ಅನರ್ಹರು ಬಳಸೋದು ದೊಡ್ಡ ಮಹಾ ಅಪರಾಧ. ಏನು ಸರ್ಕಾರ ಈ ಬೋಗಸ್ BPL ಕಾರ್ಡ್ಗಳ ವಿರುದ್ಧ ಒಂದು ಸಹಿಸೋಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಅರ್ಹರಿದ್ದಾರೋ ಅಂಥವ್ರಿಗೆ 45 ದಿನಗಳಲ್ಲಿ ದಾಖಲೆಗಳನ್ನು ನೀವು ತಹಸೀಲ್ದಾರ್ ಕಚೇರಿಗೆ ಅರ್ಜಿ ನೀಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಪಡಿತರ ಚೀಟಿ ಮುಂದಿನ ದಿನಗಳಲ್ಲಿ ರದ್ದಾಗೋದು ಖಚಿತ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.